ನಮಸ್ಕಾರ ಕರುನಾಡು. ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ. ಎಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಹಾಯ್ ಗೈಸ್, ನಾನು ಫಾರ್ಮಲ್ ಡ್ರೆಸ್ನಲ್ಲಿ ರೆಡಿ, ವೈಪ್ ಕೂಡ ಸೆಟ್ ಆಗಿದೆ. ಹಾಗಾದ್ರೆ ಸ್ಲೋ ಮೋಷನ್ ಜರ್ನಿ ಸ್ಟಾರ್ಟ್ ಮಾಡೋಣ. ಜಾತ್ರೆಯ ಸಂಭ್ರಮ ಮೈಂಡಲ್ಲಿ ಸ್ಟಾರ್ಟ್ ಆಗಿದೆ, ಬನ್ನಿ ಜಾತ್ರೆಯ ಜರ್ನಿ ಶುರು ಮಾಡೋಣ. Okay, let's go. ಫೈನಲಿ ಜಾತ್ರೆ ನಡೀತಿರೋ ಊರಿಗೆ ಬಂದು ಗಾಡಿ ಪಾರ್ಕಿಂಗ್ ಮಾಡಿ ಪೂಜೆ ಸಾಮಾನು ತಗೊಂಡು ದೇವಸ್ಥಾನದ ಹತ್ರ ಬಂದು. ಜಾತ್ರೆ ನಡೀತಿರೋ ಪ್ಲೇಸ್ ಯಾವುದಪ್ಪ ಅಂದ್ರೆ ಬುಗುತ್ಕಳ್ಳಿಯ ಶ್ರೀ ಬೇತಾಳೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವ. ఇది నా సంస్థానం, జాగ్రత్త. ಜಾತ್ರೆ ನೋಡಲು ಜನಸಾಗರ, ಫುಲ್ ರಶ್, ಫುಲ್ ಕ್ರೌಡ್, ವೈಬ್ ಮಾತ್ರ ಟಾಪ್ ಲೆವೆಲ್. ಆಚೆ ಬಂದು ನೋಡಿದ್ರೆ ಕೋಳಿನ ಬಲಿ ಕೊಡ್ತಾ ಇದ್ರು. ಇದು ಈ ಊರಿನ ಸಂಪ್ರದಾಯ. ನಮ್ಮತ್ತೆ ಸ್ವೀಟ್ಸ್ಗಳನ್ನ ತಗೋತಾ ಇದ್ರು. ನಾನು ಹಾಗೆ ಒಂದು ಸೆಲ್ಫಿ ವಿಡಿಯೋ ಹಿಡ್ಕೊಂಡೆ. ಸ್ವೀಟ್ಸ್ ಎಲ್ಲ ತಗೊಂಡು ಜಾತ್ರೆ ಎಲ್ಲ ನೋಡ್ಕೊಂಡು ದೇವಸ್ಥಾನದಲ್ಲಿ ಪ್ರಸಾದ ಕೊಡೋ ಪ್ಲೇಸ್ಗೆ ಬಂದು. ಇಲ್ಲೂ ತುಂಬಾ ರಶ್ ಇತ್ತು. ಕ್ಯೂ ಅಲ್ಲಿ ನಿಂತ್ಕೊಂಡು ಪ್ರಸಾದ ಇಸ್ಕೊಂಡು ತಿನ್ಕೊಂಡೆ ಆಚೆ ಬಂದ್ವಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇದೇ ತರ ಕಾಗಡೆ ಆಡ್ತಿದ್ವು. ಇವಾಗ ಹೋಗಿ ಕೇಳಿದ್ರೆ ಕುಣ್ಸಲ್ಲ ಅಂದ್ರು. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಗಾಡಿ ಹತ್ರ ಬಂದು ಮತ್ತಿಗೆ ಪಾನಕ ಕೊಡ್ತಿರು, ಇಸ್ಕೊಂಡು ಕುಡಿತಾ ಇದ್ದೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಪಾನಕ ಕುಡ್ಕೊಂಡು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ಕೊಂಡು ಸೀದಾ ಮನೆ ಹತ್ರ ಬಂದು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ.